ನಂದಿ ಮಾರ್ಗದಲ್ಲಿ ಕೊನೆಗೂ ಸಿಕ್ತು ಸಂಚಾರದ ಭಾಗ್ಯ. ಕಳೆದ 6 ವರ್ಷಗಳ ಬಳಿಕ ಇಲ್ಲಿ ಈ ರೋಡ್ನಲ್ಲಿ ವಾಹನ ಸಂಚಾರಕ್ಕೆ ಈಗ ಕೊನೆಗೂ ಅವಕಾಶ ಸಿಕ್ಕಿದೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಸತತವಾಗಿ ಈ ಅವ್ಯವಸ್ಥೆ ಬಗ್ಗೆ, ನಿಧಾನಗತಿಯ ಕಾಮಗಾರಿಗಳ ಬಗ್ಗೆ ವರದಿಗಳು ನಿರಂತರವಾಗಿ ಬಿತ್ತರಾಗ್ತಾ ಇತ್ತು. ಫೈನಲಿ ಈಗ ಸಂಚಾರಕ್ಕೆ ಮುಕ್ತವಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ನಂದಿ ಮಾರ್ಗ 6 ವರ್ಷಗಳಿಂದ ಅಲ್ಲಿ ಸಮಸ್ಯೆಗಳಿದ್ದೇ ಇತ್ತು. ವಾಹನಗಳಿಗೆ 6 ವರ್ಷದ ನಂತರದಲ್ಲಿ ಈಗ ಓಡಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಆಮೆಗತಿ ಕಾಮಗಾರಿ ನಡೀತಾ ಇತ್ತು. ಭಾರೀ ಮಳೆಯಿಂದ ಈ ನಂದಿ ಮಾರ್ಗ ಕುಸಿದು ಹೋಗಿತ್ತು. ಅಂದರೆ ರಸ್ತೆ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಆಗದಂತಹ ರೀತಿಯಲ್ಲಿತ್ತು, ಕೊಚ್ಚಿ ಹೋಗಿ. ನಿರಂತರ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಫೈನಲಿ ಈ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರದಲ್ಲಿ ಅಧಿಕಾರಿಗಳು, ಸರ್ಕಾರ ಎಚ್ಚೆತ್ತುಕೊಂಡು ಫೈನಲಿ ಆಮೆಗತಿಯಲ್ಲಿ ನಡೀತಾ ಇದ್ದಂತಹ ಆ ಕೆಲಸವನ್ನ, ಕಾಮಗಾರಿಯನ್ನ ಸಂಪೂರ್ಣ ಮಾಡಿರೋದು. ಈಗ ವಾಹನ ಓಡಾಟಕ್ಕೆ ಮುಕ್ತವಾಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದು. ಫಲಶ್ರುತಿಯನ್ನ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಈ ರೀತಿಯಾಗಿ ಕಾಣಸಿಗ್ತಾ ಇದೆ. ಬಟ್ ಇದಕ್ಕಿಂತ ಮೊದಲಿಗೆ ಈ ನಂದಿ ಮಾರ್ಗದಲ್ಲಿ ಓಡಾಡೋದಕ್ಕೆ ವೆಹಿಕಲ್ಗಳಿಗೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿತ್ತು. ಕಾರಣ 6 ವರ್ಷಗಳ ಹಿಂದೆ ಸುರಿದಂತಹ ಭಾರೀ ಮಳೆಯ ಕಾರಣದಿಂದ. ಸೊ ಆಗ ರೋಡ್ ಎಲ್ಲ ಕೊಚ್ಕೊಂಡು ಹೋಗಿತ್ತು. ಈಗ ಅದನ್ನ ಸರಿಪಡಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರು ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ವಿಶ್ವವಿಖ್ಯಾತ ಚಾಮುಂಡಿ ಬೆಟ್ಟ ಸಂಬಂಧಪಟ್ಟಂತೆ ಸುಮಾರು 1 ವರ್ಷದಿಂದ ನ್ಯೂಸ್ 18 ಹೋರಾಟ ಮಾಡಿದೆ. ನಮಗೆ ಗೊತ್ತಿರೋದಂಗೆ ಪಾಪ ಆ ರಿಪೋರ್ಟರ್ಗಳು ಕರೆದರೆ ನಾವು ಹೋರಾಟ ಮಾಡಿದ್ದೀವಿ. ಅದರ ಒಂದು ಫಲಶ್ರುತಿ ಇವತ್ತು ರಸ್ತೆ ಕಾಮಗಾರಿ ಆಗ್ತಾ ಇದೆ. ಜೊತೆಗೆ ನ್ಯೂಸ್ 18 ಮತ್ತೊಂದು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಹೋರಾಟ ನಿರಂತರವಾಗಿ ಇದ್ದೇ ಇರಲಿ. ಯಾಕೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ಯಾವ ರೀತಿ ಇದೆಯೋ ಅದೇ ರೀತಿ ಪತ್ರಿಕಾರಂಗ ಕೂಡ ಒಂದು ಅವಿಭಾಜ್ಯ ಒಂದು ಸಂಸ್ಥೆ ಇದು. ಆ ಸಂಸ್ಥೆ ಜನಗಳನ್ನ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡಬೇಕು. ಅದನ್ನು ಇವತ್ತು ನ್ಯೂಸ್ 18 ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು. ಯಾಕೆ ಅಂತ ಹೇಳಿದ್ರೆ, ನಾವು ನೋಡ್ತೀವಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತು ನ್ಯೂಸ್ 18 ಇವತ್ತು. ಯಾವುದೇ ಇಡೀ ಬೆಳಗಾವಿಯಿಂದ ಹಿಡಿದು ನಗರ ತನಕ ಎಷ್ಟು ಜಿಲ್ಲೆಗಳು ಬರುತ್ತೆ, ಈ ಜಿಲ್ಲೆಗಳನ್ನು ಕಾರ್ಯಕ್ರಮ ಆಗ್ತಾ ಇದೆ. ನಿಮ್ಮ ಒಂದು ಕಾರ್ಯ ಇದು, ಪತ್ರಿಕಾರಂಗದ ಒಂದು ಸೇವೆ ನಿರಂತರವಾಗಿರಲಿ. ನಿಮ್ಮಿಂದ ಆದರೂ ನಿದ್ರಾವಸ್ಥೆ ಇರತಕ್ಕಂಥ ಶಾಸಕ ಕಾರ್ಯ ನೆಪಸೋದ ಕೆಲಸ ಆಗಲಿ ಅಂತೇಳಿ ನಾನು ನ್ಯೂಸ್ 18ಗೆ ಶುಭ ಹಾರೈಸ್ತೇನೆ. ಯಾವಾಗ ನ್ಯೂಸ್ 18 ಅಕ್ಟೋಬರಿಂದ ಅಭಿಯಾನವನ್ನು ಪ್ರಾರಂಭ ಮಾಡ್ತೋ ಆಗ ಶೀಘ್ರವಾಗಿ ರಸ್ತೆ ಕಾಮಗಾರಿಯನ್ನು ಮುಗಿಸೋದಕ್ಕೆ ಹೊರಟಂಥ ಅಧಿಕಾರಿ ವರ್ಗ, ಅಯ್ಯೋ ಅಷ್ಟು ವರ್ಷಗಳಿಂದ ಆಗದೇ ಇದ್ದಿದ್ದು ಕೆಲವೇ 6 ತಿಂಗಳಲ್ಲಿ ಮುಗಿಯುತ್ತೆ ಅನ್ನೋಂಥದ್ದು ಒಂದು ರೀತಿಯಲ್ಲಿ ಅನುಮಾನ, ಗುಮಾನಿ ಮೂಡ್ತಾ ಇರೋವಂಥದ್ದು. ಒಂದಷ್ಟು ನ್ಯೂಸ್ 18 ಅವರು ಕೆಲಸಕ್ಕೆ ಅಭಿನಂದನೆಯೂ ಸಲ್ಲಿಸ್ತೀನಿ. ಆ ಕಡೆ ಅಧಿಕಾರಿ ವರ್ಗ ಕಾಮಗಾರಿ ನಡೆಸಿರೋದ್ರಲ್ಲಿ ನನಗೆ ಅನುಮಾನ ಇದೆ, ಸಾರ್ವಜನಿಕರಿಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ಯಾವುದೇ ರಸ್ತೆ ಕುಸಿದೇ ಇದ್ದಂಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಲಿ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಆಗಿತ್ತು. ಆದರೆ ಈಗ ಅದೇನಾಗಿತ್ತು ಅಂದರೆ, ಸುಮಾರು ಜನ ಎಲ್ಲ ಪ್ರತಿಭಟನೆ ಹೋರಾಟಗಾರರೆಲ್ಲ ಹೋರಾಟ ಎಲ್ಲ ಮಾಡಿದ್ರು ಸಹ ಹೆಚ್ಚಿಗೆ ಅದ್ರ ಬಗ್ಗೆ ಗಮನ ಹರಿಸ್ತಿರ್ಲಿಲ್ಲ. ಅದಲ್ಲದೆ ಜೊತೆಗೆ ನ್ಯೂಸ್ 18 ಅವರು ಯಾವಾಗ ಅಲ್ಲಿ ಬಂದು ಆ ಸುದ್ದಿ ಎಲ್ಲ ಮಾಡಿದ್ರು, ಆಗ ಅದೊಂದು ಸ್ವಲ್ಪ ಅದಕ್ಕೆ ರೆಕ್ಕೆ ಪುಕ್ಕಗಳು ಬಂದಂಗಾಯಿತು. ಅವ್ನು ಯಾರೋ ಒಬ್ಬ ಟೆಂಡರ್ ತಗೊಂಡಿದ್ದ, ತಗೊಂಡು ಅರ್ಧಂಬರ್ಧ ಬಿಟ್ಬಿಟ್ಟಿದ್ದ, ನನಗೆ ಹಣ ಸಾಕಾಗ್ತಿಲ್ಲ ಹಾಗೆ ಅಂತ. ಮತ್ತೆ ಯಾವಾಗ ತಿರ್ಗಾ ಪ್ರತಿಭಟನೆ ಜಾಸ್ತಿ ಆಯ್ತು, ನ್ಯೂಸ್ 18 ಅವರು ಅದ್ರ ಬಗ್ಗೆ ನಿರಂತರ ಸುದ್ದಿ ಮಾಡ್ಕೊಂಡು ಬಂದರು. ಆಗ ಮತ್ತೆ ಸರ್ಕಾರ ಬೇರೆಯವ್ರಿಗೆ ಕೊಟ್ಟು ಅದೇನೋ ಇದು ಕರ್ನಾಟಕದ ಸೈಂಟಿಸ್ಟ್ ವಿಜ್ಞಾನಿಗಳಾದ ಗೆಲಿಬಿಯನ್ ವಾಲ್ ಅಂತ ಏನೋ ಒಂದು ಇದು ಮಾಡಿದ್ರು. ಆ ಗೆಲಿಬಿಯನ್ ವಾಲ್ ತರ ಫಿಕ್ಸ್ ಮಾಡಿ ಅದಕ್ಕೆ ಯಾವುದೇ ಮಳೆ ಬಂದ್ರಿ ಭೂ ಕುಸಿತ ಅದು ಸಹ ಏನೂ ಆಗಲ್ಲ ಅದು ಅಂತ ಉಕ್ಕಿನ ತಂತಿಯೆಲ್ಲ ಹಾಕಿ ಅಂತ ತಲೆಗೋಡೆ ಮಾಡಿದ್ದಾರೆ. ಆದರೆ ಈಗ ಹೇಳಬೇಕು ಅಂದರೆ, ಈಗ ಪರವಾಗಿಲ್ಲ, ಲಘು ವಾಹನಗಳು ತಿರುಗಾಡ್ಬೋದು. ಇನ್ನು ಕೆಲವು ದಿನಗಳ ನಂತರ ಭಾರಿ ವಾಹನಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಈಗ ಸದ್ಯಕ್ಕೆ ಲಘು ವಾಹನಗಳು ತಿರುಗಾಡೋಕ್ಕಾಯ್ತಲ್ಲ ಅಂತ ನಮಗೆ ಸಂತೋಷ ಆಗ್ತಿದೆ. ಮತ್ತೆ ಈ ಸಂದರ್ಭದಲ್ಲಿ ನಾನು ನ್ಯೂಸ್ 18 ಅವರು ಧನ್ಯವಾದಗಳು ತಿಳಿಸ್ತೇನೆ. ಇಂಥ ಒಂದು ಸುದ್ದಿಗಳನ್ನ ನಿರಂತರವಾಗಿ ಇಂಥ ಎಲ್ಲೆಲ್ಲಿ ಹುಡುಕಿ ಮಾಡುವಂಥ ಸುದ್ದಿ ಇದೆಯಲ್ಲ, ಜನಗಳಿಗೆ ಸಂತೋಷವಾದಂಥ ವಿಷಯ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಸಂಪರ್ಕದಲ್ಲಿದ್ದಾರೆ. ಆನಂದ, ಚಾಮುಂಡಿ ಬೆಟ್ಟ ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಜನ ವಿಸಿಟ್ ಕೊಡುವಂಥ ಒಂದು ಪ್ಲೇಸ್. ಒಂದು ಕಡೆ ಭಕ್ತಿ ಭಾವ, ಮತ್ತೊಂದು ಕಡೆ ಪ್ರವಾಸಿ ತಾಣವೂ ಕೂಡ ಹೌದು. ಸೊ ಇಂಥ ಒಂದು ಸ್ಥಳದಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆ ಕಳೆದ 6 ವರ್ಷಗಳಿಂದ ಮತ್ತು ನಮ್ಮ ನಿರಂತರ ಹೋರಾಟಕ್ಕೆ ಫೈನಲಿ ಈಗ ಫಲ ಸಿಕ್ಕಿರುವಂಥದ್ದು. ಜನ ಕೂಡ ತುಂಬ ಖುಷಿಯಾಗಿ ಮಾತನಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಅವ್ರು ಹೇಳ್ತಾ ಇರುವ ಮಾತುಗಳನ್ನು ಕೂಡ ನಾವು ಕೇಳಿಸ್ಕೊಂಡು ಇಲ್ಲಿವರೆಗೂ ಕೂಡ. ಈಗ ವೆಹಿಕಲ್ಗಳು ಓಡಾಡ್ತಾ ಇದೆಯಾ, ಹೇಗೆ ಅನಿಸ್ತಾ ಇದೆ ಅಂತ ಜನರಿಗೆ?
ನೇನು ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ನಂದಿ ಮಾರ್ಗಕ್ಕೆ ಹೋಗುವಂತ ರಸ್ತೆ ಏನಿತ್ತು 2021ರಲ್ಲಿ ಮಳೆಗೆ ಕುಸಿದಿದ್ದಂಥದ್ದು. ಅಂದ್ರೆ ನವೆಂಬರ್ ತಿಂಗಳಲ್ಲಿ ಮೊದಲೇ ಬಾರಿಗೆ ಅದು ಕುಸಿಯುತ್ತೆ, ಮತ್ತೆ ಅದೇ ತಿಂಗಳಲ್ಲಿ ಸುಮಾರು 2 ರಿಂದ 3 ಬಾರಿ ಕುಸಿಯುವಂತದ್ದು. ಆ ಸಮಯದಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ. ಅಂದಿನ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಎಸ್ ಟಿ ಸೋಮಶೇಖರ್ ಅವರು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಮಾಡಬೇಕು ಅಂತೇಳಿ 10 ಕೋಟಿಯನ್ನ ಬಿಡುಗಡೆ ಮಾಡಿಸಿ ಕೊಡ್ತಾರೆ. ಆದ್ರೆ 2021ರಿಂದಲೂ ಕೂಡ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇರುತ್ತೆ. 2024ರಲ್ಲೂ ಕೂಡ ನ್ಯೂಸ್ 18 ಇದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತೆ, ಸುದ್ದಿಯನ್ನ ಮಾಡುತ್ತೆ. ನಂತರದಲ್ಲಿ ಕಳೆದ ಆಗಸ್ಟ್ ನಲ್ಲೂ ಕೂಡ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ನಲ್ಲಿ ಸುದ್ದಿ ಬಿತ್ತರವನ್ನ ಮಾಡ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಬರುವಂತ ಪ್ರವಾಸಿಗರು ನಂದಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಬೆಟ್ಟಕ್ಕೆ ಬರುವಂತವ್ರು ಎಲ್ಲರೂ ಕೂಡ ನಂದಿಗೆ ಹೋಗಿ ನಮಸ್ಕರಿಸುವಂತದ್ದು ವಾಡಿಕೆ. ಆದ್ರೆ ಪ್ರವಾಸಿಗರಿಗೆ ಕಳೆದ 6 ವರ್ಷಗಳಿಂದಲೂ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ಈ ಬಳಿಕ ಎಚ್ಚೆತ್ತಂತ ಸರ್ಕಾರ ಜನವರಿ ಅಂತ್ಯದೊಳಗೆ ನಾವು ಎಲ್ಲವನ್ನು ಕೂಡ ಸರಿ ಮಾಡ್ತೇವೆ ಅಂತ ಹೇಳಿರುತ್ತೆ. ಸದ್ಯ ಅದರಂತೆ ಈಗ ಬಹುತೇಕ ನಂದಿ ರಸ್ತೆ ಮಾರ್ಗ ಏನಿದೆ ಅದು ಕಂಪ್ಲೀಟ್ ಆಗ್ತಾ, ಡಾಂಬರೀಕರಣ ಹಾಗೂ ತಡೆಗೋಡೆ ಮಾತ್ರ ಬಾಕಿ ಇರುವಂತದ್ದು. ಸದ್ಯ ಈ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ದಕ್ಕೆ ನ್ಯೂಸ್ 18ಗೆ ಮೈಸೂರಿನ ಜನರು ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಅಲ್ಲದೆ ಇನ್ನು ಉಳಿದಿರುವಂತಹ ಶೇಕಡ 20% ಕೆಲಸವನ್ನು ಕೂಡ ಶೀಘ್ರದಲ್ಲಿ ಮಾಡಿ ಅನ್ನುವಂತಹ ಒಂದು ಮನವಿಯನ್ನು ಸಹ ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ನ್ಯೂಸ್ 18ನ ವರದಿ ಏನಿದೆ ಇದರ ಇಂಪ್ಯಾಕ್ಟ್ ಆಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.